ತುಂಗಭದ್ರಾ ಅಂದ್ರೇನೆ ಒಂದು 3 ಕೋಟಿ ಜನರ ಜೀವನಾಡಿ ಇದು. ಈ 3 ಕೋಟಿ ಜನರ ಜೀವನಾಡಿ ತುಂಗಭದ್ರಾ ಎಷ್ಟು ಕಡೆಗಣಿಸಲ್ಪಟ್ಟಿದೆ ಅಂತಂದ್ರ, ಇಲ್ಲಿ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ 18 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಇಂತ 3 ಕೋಟಿ ಜನರು 18 ಲಕ್ಷ ಎಕರೆ ಭೂಮಿ ಮತ್ತು ನೀರಾವರಿ ಆಗ್ತಕ್ಕಂತ ಈ ಒಂದು ಜಲಾಶಯ ಎಷ್ಟು ಇವತ್ತು ಒಂದು ಅವಹೇಳನ ಆಗಿದೆ ಅಂತಂದ್ರೆ, ಇದಕ್ಕೆ ಮಳೆ ಇಲ್ಲ ಅನ್ನೋದು ಒಂದು ಕೊರತೆಯನ್ನು ಹೇಳ್ತಾರ. ಮತ್ತೆ ಆಮೇಲೆ ಏನ್ ಹೇಳ್ತಾರ ಅಂತಂದ್ರೆ, ಅವರು ಮಳೆ ಇಲ್ಲ ಅನ್ನೋದು ಒಂದು ಕೊರತೆ, ಸರಾಸರಿ ಮಳೆ ಆಗಿಲ್ಲ ಅನ್ನೋದು ಇನ್ನೊಂದು, ಹೂಳು ತುಂಬಿದೆ ಅನ್ನೋದು ಮತ್ತೊಂದು ಕೊರತೆ, ಮತ್ತೆ ಗೇಟ್ ಮುರಿದೋಗಿದೆ ಅನ್ನೋದು ಮತ್ತೊಂದು ಕೊರತೆ. ಇವನು ಹೇಳ್ತಾ ನಮಗೆ ಏನ್ ಮಾಡಿಬಿಟ್ರ ಅಂತಂದ್ರೆ, ಇಷ್ಟು ಒಂದು ಫಲಾನುಭವಿಗಳನ್ನ ಇವರು ಒಂದು ಬೆಳೆಗೆ ಸೀಮಿತ ಮಾಡಿಬಿಟ್ರ. ಇದರಿಂದ ಎಷ್ಟು ಇವತ್ತು ನಮಗೆ 3 ಕೋಟಿ ಜನರಿಗೆ, ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕದ ಇದೆಲ್ಲ ಜನರಿಗೂ ಕೂಡ ಒಂದು ರೀತಿಯಿಂದ ಬಾಯಿಗೆ ಮಣ್ಣೆ ಇದು. ಇಂಥ ಒಂದು ಜವಾಬ್ದಾರಿ ಇರ್ತಕ್ಕಂಥ ಸರ್ಕಾರ ಇದು ಯಾಕೆ ಹಿಂಗಾಗ್ತದೆ? ಈ ಎಡಭಾಗದಲ್ಲಿ ಸುಮಾರು ಒಂದು 12 ಲಕ್ಷ ಎಕರೆ ಇದೆ, ಬಲಭಾಗದಲ್ಲಿ ಒಂದು 5-6 ಲಕ್ಷ ಎಕರೆ ಇದೆ. ಇದನ್ನೆಲ್ಲನೂ ಕೂಡ ಇದನ್ನ ಸರ್ಕಾರ ನೋಡಿಲ್ಲ ಅಂತ ಕಾರಣಕ್ಕಾಗಿ ಇವತ್ತು ರೈತರು ಮತ್ತು ಅಲ್ಲಿರ್ತಕ್ಕಂಥ ಇದರ ಅವಲಂಬನೆ ಪೂರ್ಣ ಪ್ರಮಾಣದಲ್ಲಿ ತೊಂದರೆಯಲ್ಲಿದೆ. ಇದನ್ನ ಸರ್ಕಾರ ಯಾವತ್ತೂ ಗಂಭೀರವಾಗಿ ತಗೊಳ್ತಾ ಇಲ್ಲ. ಅದರ ಬದಲಾಗಿ ಕಾರ್ಖಾನೆಗಳಿಗೆ ನೀರು ಕೊಡ್ತಾ ಇದೆ. ಕಾರ್ಖಾನೆಗಳಿಗೆ ನೀರು ಕೊಟ್ಟು ಅದೆಲ್ಲ ಸುಟ್ಟ ಮೇಲೆ, ಅದೆಲ್ಲ ಹಾಳಾಗಿ ಹೋದ್ಮೇಲೆ ಇವರು ಮತ್ತೆ ಅದನ್ನ ಹೂಳು ತುಂಬಿದ್ದನ್ನ ನೆಪ ಹೇಳ್ತಾರೆ, ಮತ್ತೆ ಎಲ್ಲರೂ ಮಳೆ ಕೊರತೆ ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಈ ಸಮಸ್ಯೆನ ತುಂಗಭದ್ರನ ರಕ್ಷಣೆ ಮಾಡಬೇಕು. ತುಂಗಭದ್ರನ ಒಂದು ಸಮಾನಾಂತರ ಜಲಾಶಯವಾದ್ರೂ ಮಾಡಬೇಕು. ಹೂಳು ತುಂಬಿದೆ ಅಂತ ನೀವೇನು ಹೇಳ್ತಿರಲ್ಲ, ಅದನ್ನ ವೈಜ್ಞಾನಿಕವಾಗಿ ಸತ್ಯ ಇಲ್ಲ ಅದು. ಯಾಕಂದ್ರೆ ಒಂದು 4-5 TMC ನೀರು ತುಂಬಿ ಹೂಳು ತುಂಬಿರ್ಬೋದು, ಆದ್ರೆ ಅದನ್ನಂತೂ ನೀವು ಮಾಡಲ್ಲ. ಸಮಾನಾಂತರ ಜಲಾಶಯ ಆದ್ರೂ ಮಾಡ್ಬೇಕಲ್ಲ, ಅದನ್ನೂ ಮಾಡ್ತಾ ಇಲ್ಲ. ಹಾಗೋಸ್ಕರ ಉತ್ತರ ಕರ್ನಾಟಕದ ಮತ್ತು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಅನ್ಯಾಯ ಆಗಬಾರ್ದಂತಂದ್ರೆ ಸರ್ಕಾರ ಕೂಡಲೇ ತುಂಗಭದ್ರನ ರಕ್ಷಣೆ ಮಾಡಬೇಕು. ಮಾಲಿನ್ಯದಿಂದನೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಖಾನೆಗಳಿಂದ ಆಗ್ತಕ್ಕಂಥ ಮಾಲಿನ್ಯನ ಕೂಡ ಈ ಸಾರಿ ಚರ್ಚೆ ಮಾಡಬೇಕು ವಿಧಾನಸಭಾ ಅಧಿವೇಶನದಲ್ಲಿ. ಸರ್, ಖಂಡಿತವಾಗ್ಲೂ ಈ ನಮ್ಮ ಏನು ಕೊಪ್ಪಳ ಒಂದು ಭಾಗದಲ್ಲಿ ಶೈಕ್ಷಣಿಕವಾಗಿ ನಾವೆಲ್ಲರೂ ವಿಚಾರ ಮಾಡೋದಾದ್ರೆ, ನಮ್ಮ ಕೊಪ್ಪಳ ಜಿಲ್ಲೆಗೆ ಇವತ್ತು ವಿಶ್ವವಿದ್ಯಾಲಯ ಮಂಜೂರಾಗಿತ್ತು. ಕಳೆದ 3-4 ವರ್ಷದ ಹಿಂದೆ ನಮ್ಮಲ್ಲಿ ಯೂನಿವರ್ಸಿಟಿ ಸ್ಯಾಂಕ್ಷನ್ ಆಗಿತ್ತು. ಇವತ್ತು ಆ ಯೂನಿವರ್ಸಿಟಿಯನ್ನ ನಮ್ಮ ತಳಕಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಶಿಫ್ಟ್ ಮಾಡಿ ಇವತ್ತು ಅಲ್ಲಿ ಎಜುಕೇಶನ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಒಂದು ವಿಶ್ವವಿದ್ಯಾಲಯ ಅಂತಂದ್ರೆ ಒಂದು ವೃತ್ತಿಪರ ಕೋರ್ಸ್ ಅದು. ಅಲ್ಲಿ ಎಲ್ಲ ಮಹಿಳೆಯರಿಗೆ, ಮಹಿಳಾ ವಿದ್ಯಾರ್ಥಿಗಳಿಗೆ ಮತ್ತೆ ಯುವಕರಿಗೆ ಅದೊಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಪಡಿತಕ್ಕಂಥ ಒಂದು ವಿಶ್ವವಿದ್ಯಾಲಯ. ಇವತ್ತು ಅಲ್ಲಿ ಹೋಗಿ ತಳಕಲಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅದನ್ನ ಹೋಗ್ಬಿಟ್ರೆ, ಈಗ ವಿಶ್ವವಿದ್ಯಾಲಯಕ್ಕೆ ಇರ್ತಕ್ಕಂಥ ಎಲ್ಲ ಒಂದು ಅರ್ಹತೆಗಳನ್ನ ಅಲ್ಲಿ ಒಂದು ರೀತಿ ಕಳ್ಕೊಂಡ ರೀತಿಯಲ್ಲಿ ಆಗ್ತಾ ಇದೆ. ಹಾಗಾಗಿ ನಾನು ಇದನ್ನ ಸದನದಲ್ಲಿ ಈ ಕ್ಷೇತ್ರದ ಶಾಸಕರು ರಾಘವೇಂದ್ರ ಇಟ್ನಾಳ್ ಅವರು ಮತ್ತೆ ಸಂಸದರು ಮತ್ತೆ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರು ಏನ್ ನಮ್ಮ ಕೊಪ್ಪಳ ಜಿಲ್ಲೆಗೆ ಇವತ್ತು ಯೂನಿವರ್ಸಿಟಿ ಶಾಂಕ್ಷನ್ ಆಗಿದೆ, ಅದನ್ನ ಕೇಂದ್ರ ಸ್ಥಾನದಲ್ಲಿ ಓಪನ್ ಮಾಡಿ ಅದನ್ನ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಈ ಭಾಗದ ಜನಪ್ರತಿನಿಧಿಗಳು ಮಾಡ್ಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ನಮ್ಮ ಭಾಗದ ಶೈಕ್ಷಣಿಕವಾಗಿ ಅನೇಕ ಮಹಿಳಾ ವಿದ್ಯಾರ್ಥಿಗಳು, ಯುವಕರು ಇವತ್ತು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಅದನ್ನ ಸರಿದೂಗಿಸ್ಬೇಕಂತಂದ್ರೆ ಏನು ತಳಕಲ್ನಲ್ಲಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇರತಕ್ಕಂಥ ವಿಶ್ವವಿದ್ಯಾಲಯನ ಇವತ್ತು ನಮ್ಮ ಕೇಂದ್ರ ಸ್ಥಾನದಲ್ಲಿ ಇವತ್ತು ಪ್ರತ್ಯೇಕವಾಗಿ ಒಂದು ನಿವೇಶನ ಖರೀದಿ ಮಾಡ್ಲಿ, ಅಥವಾ ಒಂದು ಉತ್ತಮವಾಗಿರ್ತಕ್ಕಂಥ ಬಿಲ್ಡಿಂಗ್ ನಲ್ಲಿ ಒಂದು ವಿಶ್ವವಿದ್ಯಾಲಯ ಶಿಕ್ಷಣವನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಇಲ್ಲಿರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನ ಬಹಳ ಅಗ್ದಿ ಜರೂರಾಗಿ ಮಾಡ್ಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಈ ಭಾಗದ ಅತ್ಯಂತ ಶೈಕ್ಷಣಿಕವಾಗಿ ಇವತ್ತು ಉಪನ್ಯಾಸಕರ ಕೊರತೆ ಇದೆ, ಶಿಕ್ಷಕರ ಕೊರತೆ ಇದೆ. ಇದನ್ನ ಸರಿದೂಗಿಸ್ತಕ್ಕಂಥ ಕೆಲಸವನ್ನ ಇಲ್ಲಿ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಮಾಡ್ಬೇಕು. ಯಾಕಂದ್ರೆ ಇವತ್ತು ಆಳುವಂತ ಸರ್ಕಾರಗಳು ಇವತ್ತು ಶೈಕ್ಷಣಿಕವಾಗಿ ವಿಚಾರ ಮಾಡದೆ ಹೋದ್ರೆ ಇವತ್ತು ಸರ್ಕಾರಗಳು ಏಕೆ ಬೇಕಾಗಾದ್ರೆ? ಇವತ್ತು ನಮ್ಮ ಚುಕ್ಕನಕಲ್ ಭಾಗದಲ್ಲಿ ಇವತ್ತು ಪ್ರಥಮ ದರ್ಜೆ ಕಾಲೇಜನ್ನ ಇವತ್ತು ತೆರೆದಿದ್ದಾರೆ. ಅಲ್ಲಿ ಕೂಡ ಒಂದು ಉತ್ತಮ ಗುಣಮಟ್ಟದ ಕಾಲೇಜ್ ಇದೆ. ಇವತ್ತು ಅದನ್ನ ತಳಕಲ್ನಲ್ಲಿರ್ತಕ್ಕಂಥ ಒಂದು ವಿಶ್ವವಿದ್ಯಾಲಯನ ಇವನ್ನ ಶಿಫ್ಟ್ ಮಾಡೋದ್ರ ಮುಖಾಂತರ ಇವತ್ತು ಶೈಕ್ಷಣಿಕವಾಗಿ ವಿಶ್ವವಿದ್ಯಾಲಯದ ಅನೇಕ ಮಹಿಳೆಯರಿಗೆ, ಯುವಕರಿಗೆ ಶಿಕ್ಷಣ ಕೊಡ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಶಾಸಕರು, ಜನಪ್ರತಿನಿಧಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಂತೇಳಿ ಇವತ್ತು ನ್ಯೂಸ್ ಫಸ್ಟ್ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್. ಇಂದಿನಿಂದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಚಟುವಟಿಕೆಗಳು ಪ್ರಾರಂಭವಾಗಿದ್ದು, ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಕೊಪ್ಪಳದ ಬಹುಮುಖ್ಯ ಸಮಸ್ಯೆಯಾಗಿರ್ತಕ್ಕಂಥ 54,000 ಕೋಟಿ ಹಣದಲ್ಲಿ ವಿಸ್ತರಣೆಗೊಳ್ತಕ್ಕಂಥ ಬಲ್ದೋಟ್ ಆಗಲಿ, ಕಲ್ಯಾಣಿ, ಕಿರ್ಲೋಸ್ಕರ್, ಎಕ್ಸ್ ಇಂಡಿಯಾ, ಮುಕುಂದ ಸುಮಿ ಮುಂತಾದ ಯಾವುದೇ ಕಾರ್ಖಾನೆಗಳು ವಿಸ್ತರಣೆ ಆಗಕೂಡದು. ಯಾಕೆಂದರೆ
ಈಗಾಗಲೇ ಗಿಣಿಗೇರಿ, ಅಲ್ಲಾನಗರ, ಬಗನಾಳ, ಕಾಸನಕಂಡಿ ಮುಂತಾದ 20 ಗ್ರಾಮಗಳು ನಾಶವಾಗಿವೆ. ರೈತರ ಬೆಳೆಗಳು ಹಾನಿಗೆ ಒಳಗಾಗಿವೆ. ರೈತರಿಗೆ ಅಸ್ತಮಾ, ಟಿಬಿ, ಕ್ಯಾನ್ಸರ್ ಉಂಟಾಗಿದೆ, ಚರ್ಮ ರೋಗ ಉಂಟಾಗಿದೆ. ಚಿಕ್ಕ ಮಕ್ಕಳಿಗೆ ಚಾಳಿಸು ಬಂದಿರತಕ್ಕಂಥ ದುಸ್ಥಿತಿ ಇದೆ. ಇವತ್ತು ಹಾಲವರ್ತಿ ಗ್ರಾಮದ ಮಹಿಳೆಯರು, ರೈತರು ಬಂದು ಅಲವತ್ತುಕೊಂಡಿದ್ದಾರೆ. ಹೋರಾಟ ಸಮಿತಿಯ ಗಮನಕ್ಕೆ ಈ ವಿಷಯವನ್ನು ಮತ್ತೆ ತಮ್ಮ ದೇಸಿ ಭಾಷೆಯಲ್ಲಿ ನಮಗೆ ತಿಳಿಯಪಡಿಸಿದ್ದಾರೆ. ನಮ್ಮ ಜನಪ್ರತಿನಿಧಿಗಳು ಈ ವಿಷಯ ಎತ್ತಬೇಕು. ಅಲ್ಲದೆ ಬಸಾಪುರ ಕೆರೆ 44 ಎಕರೆ 35 ಗುಂಟೆಯ ಈ ಕೆರೆಯನ್ನು ಬಲ್ದೋಟ ಕಂಪನಿಗೆ ಲೀಸ್ ಕೊಡಲಾಗಿದೆ. ಹೈಕೋರ್ಟಿನ ಆದೇಶದ ಪ್ರಕಾರ ಜನ ಜಾನುವಾರುಗಳಿಗೆ ಮುಕ್ತಗೊಳಿಸಬೇಕು. ಆ ಕೆಲಸ ಕೊಪ್ಪಳ ಜಿಲ್ಲಾಡಳಿತದಿಂದ ಆಗಿಲ್ಲ. ಸರ್ಕಾರ ಇದಕ್ಕೆ ಆದೇಶ ಮಾಡಬೇಕು. 2007ರಲ್ಲಿ ಕುಮಾರಸ್ವಾಮಿ ಸರ್ಕಾರ ಇಂಥ ಒಂದು ಜನ ವಿರೋಧಿ ನಿರ್ಣಯವನ್ನು ಕೈಗೊಂಡಿತ್ತು. ಈಗಿನ ಸರ್ಕಾರ ಅದನ್ನು ರದ್ದುಪಡಿಸಬೇಕು. ಮುಖ್ಯಮಂತ್ರಿಗಳಿಗೆ 2 ಸಲ ನಾವು ಬಲ್ದೋಟ ವಿಮಾನ ನಿಲ್ದಾಣದಲ್ಲಿ ಭೇಟಿಯಾದ ಮೇಲೆ ತಾತ್ಕಾಲಿಕ ತಡೆಯನ್ನು ಈ ಕಂಪನಿಗಳ ವಿಸ್ತರಣೆಗೆ ಕೊಟ್ಟಿದ್ರು ಕೂಡ ಪೂರ್ಣಾವಧಿ ತಡೆಯನ್ನು ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಬಸಾಪುರ ಮುಂತಾದ 20 ಗ್ರಾಮಗಳ ಆರೋಗ್ಯದ ಸರ್ವೆ ನಡಿಬೇಕು. ಆರೋಗ್ಯದ ಸರ್ವೆ ಆಗಬೇಕು. ಬಾಧಿತವಾದಂಥ ಜನರಿಗೆ ಆರೋಗ್ಯದ ಒಂದು ಭಾಗ್ಯವನ್ನು ಸರ್ಕಾರ ಕೊಡಬೇಕು. ರೈತರ ಬೆಳೆ ಹಾನಿಗೆ ನುಕ್ಸಾನನ್ನು ತುಂಬಿಕೊಡ್ತಕ್ಕಂಥ ಕಾರ್ಯ ನಡಿಬೇಕು. ಈ ದಿಸೆಯಲ್ಲಿ ನಮ್ಮ ಜನಪ್ರತಿನಿಧಿಗಳು ವಿಧಾನಸಭೆ, ವಿಧಾನ ಪರಿಷತ್ನಲ್ಲಿ ಮಾತಾಡಬೇಕು ಅಂತ ನಾವು ಕೊಪ್ಪಳ ಜಿಲ್ಲಾ ಬಚಾವು ಆಂದೋಲನ ಹಾಗೂ ಪರಿಸರ ಹಿತರಕ್ಷಣಾ ವೇದಿಕೆಯ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇಲ್ಲಿಯವರೆಗೂ ನಮ್ಮ ಶಾಸಕರಾಗಿರ್ತಕ್ಕಂಥ ರಾಘವೇಂದ್ರ ಹಿಟ್ನಾಳ್ ಅವರು ಇಲ್ಲಿಗೆ ಬಂದು ನಮ್ಮ ಕಷ್ಟ ಸುಖಗಳನ್ನು ಕೇಳಿಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶಿವರಾಜ್ ತಂಗಡಿಯವರು ಬಂದು ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯ ತರುವುದಾಗಿ ಹೇಳಿದ್ದಾರೆ. ಅವರು ಕೂಡ ಈ ವಿಷಯವನ್ನು ನಮ್ಮ ಜಿಲ್ಲೆಯ ಪರವಾಗಿ ಪ್ರಸ್ತಾಪ ಮಾಡಬೇಕು. ನಮ್ಮ ಎಂಪಿಗಳು ಅವರ ಜೊತೆಗಿದ್ದರೂ ಕೂಡ ಅವರು ಕೂಡ ಯಾವುದೇ ವಿಷಯವನ್ನು ಅಂದು ಇಲ್ಲಿ ಹೋರಾಟದ ವೇದಿಕೆಯಲ್ಲಿ ಮಾತಾಡಿಲ್ಲ. ನಮ್ಮ MLC ಅವರು ಮಾತ್ರ ಇಲ್ಲಿ ನಮ್ಮ ವೇದಿಕೆಗೆ ಬಂದು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಿಜೆಪಿಯವರು, JDSನವರು, ಕಾಂಗ್ರೆಸ್ಸಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ನಗರ ಸಭೆಯ ಅಧ್ಯಕ್ಷರು ಕೂಡ ಇಲ್ಲಿಗೆ ಬಂದು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ತೋಂಟದಾರ್ಯ ಸಿದ್ದರಾಮ ಸ್ವಾಮಿಗಳು, ಕಪ್ಪತ್ಗುಡ್ಡದ ನಂದಿವೇರಿ ಸ್ವಾಮಿಗಳು, ಬಗನಾಳದ ಉಸ್ತುವಾರಿ ಸ್ವಾಮಿಗಳು ಕೂಡ ಇಲ್ಲಿ ಭೇಟಿಯನ್ನು ಕೊಟ್ಟಿದ್ದಾರೆ. ಅನೇಕ ಸಾಹಿತಿಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರಮುಖರು ಇಲ್ಲಿ ಬಂದು ಭೇಟಿಯನ್ನು ಕೊಟ್ಟಿದ್ದಾರೆ. ದಿನನಿತ್ಯ ಎಲ್ಲ ವರ್ಗದ ಜನ ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆಯ ಪ್ರಮುಖ ಸಮಸ್ಯೆ ಅಂತಂದ್ರೆ ಪರಿಸರದ ಸಮಸ್ಯೆ. ಈ ಸಮಸ್ಯೆಗೆ ಸರ್ಕಾರ ಒಂದು ಪೂರ್ಣ ವಿರಾಮ ಕೊಡಬೇಕು ಅಂತ ನಮ್ಮ ಹೋರಾಟ ಸಮಿತಿ ಒತ್ತಾಯ ಮಾಡುತ್ತದೆ. ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನ ಸಮಿತಿ ಮತ್ತು ಪರಿಸರ ಹಿತರಕ್ಷಣೆ ಸಮಿತಿ ನೇತೃತ್ವದಲ್ಲಿ ಅನಿರ್ದಿಷ್ಟ ಹೋರಾಟ ಇವತ್ತು ಮುಂದುವರೆದಿದೆ. ಇವತ್ತಿಗೆ 39ನೇ ದಿನದಲ್ಲಿ ಈ ಹೋರಾಟ ಮುಂದುವರಿತಾ ಇದೆ. ಮುಖ್ಯವಾಗಿ ನಮ್ಮೆಲ್ಲ ಒತ್ತಾಯ ಏನಂತಂದ್ರೆ ಬಲ್ಡೋಟ ವಿಸ್ತರಣೆ ಕಾರ್ಖಾನೆ ಇಲ್ಲಿಗೆ ಬರಬಾರ್ದು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ. ಜೊತೆಗೆ ಇನ್ನೊಂದು ಏನಂತಂದ್ರೆ 2007ರಲ್ಲಿ ಆಲ್ವರ್ತಿ, ಬಸಾಪುರ್, ಕಿಡದಾಳ ಮತ್ತು ಕೊಪ್ಪಳ ನಗರದ 1035 ಎಕರೆ ಭೂಮಿನ ಅವರು KIDB ಮೂಲಕ ಏನು ಅಕ್ವೈರ್ ಮಾಡ್ಕೊಂಡ್ರು. ಆ ಸಂದರ್ಭದಲ್ಲಿ ಬಹಳಷ್ಟು ಮೋಸ ನಡೆದಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಯಾಕಂತಂದ್ರೆ ಜನಗಳಿಗೆ ಕಾರ್ಖಾನೆ ಮಾಡೋದು ಅಂತೇಳಿ ಭೂಮಿ ಸರ್ವೆ ಮಾಡಲಿಲ್ಲ. ಅವರು ನಾವು ನೀರು ತರ್ತೀವಿ, ನೀರಾವರಿ ಮಾಡ್ತೀವಿ, ಕಾಲುವೆ ತರ್ತು ಅಂತ ಹೇಳ್ಬಿಟ್ಟು ಸರ್ವೆ ಮಾಡಿ ಅವರಿಗೆ ಒತ್ತಾಯಪೂರ್ವಕವಾಗಿ ಆ ಭೂಮಿನ ಸ್ವಾಧೀನಪಡಿಸ್ಕೊಳ್ತಕ್ಕಂಥದ್ದು ಮಾಡಿದ್ರು. ಆ ನಂತರ ನಮ್ಮ ಎಲ್ಲಾ ಜನ 1034 ಎಕರೆ ಕಳ್ಕೊಂಡಂತ ಜನ ಹೈಕೋರ್ಟಿಗೆ ಹೋದ್ರು. ಧಾರವಾಡ ಹೈಕೋರ್ಟ್ನಲ್ಲಿ ಅವ್ರ ಭೂಮಿ ಅವರಿಗೆ ಬಿಡಬೇಕಂತಕ್ಕಂಥದ್ದು ಒಂದು ನಿರ್ಣಯ ಆಯ್ತು. ಆ ನಿರ್ಣಯನ ಇಲ್ಲಿ ಜಿಲ್ಲಾಧಿಕಾರಿಗಳು ಅದನ್ನ ಜಾರಿಗೊಳಿಸಲಿಲ್ಲ.
ಆ ನಿರ್ಣಯನ ಅಥವಾ ಹೈಕೋರ್ಟ್ ತೀರ್ಪು ಏನಿದೆಯಲ್ಲ ಅದನ್ನ ಏನಾದ್ರು ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಇವತ್ತು ಎಲ್ಲಾ ಭೂಮಿ ರೈತರಿಗೆ ದಕ್ತಾ ಇತ್ತು. ಹಾಗಾಗಿ ಇಲ್ಲಿರ್ತಕ್ಕಂಥ ಆ ಸಂದರ್ಭದಲ್ಲಿ ಇರ್ತಕ್ಕಂಥ DC ಅವರು ನಾಗಲಾಂಬಿಕೆ ಸಾರಿ ಆ ಹೆಸರು ನನಗೇನು ಬೇಡ ಅನಿಸ್ತದ, ಇಲ್ಲೊಬ್ಬ DC ಅವರೇನಿದ್ರು ಅವರು ಅದನ್ನ ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ. ಕಂಪನಿ ಪರವಾಗಿ ಅವರು ವಕಾಲತ್ತು ವಹಿಸ್ತಿರಿಂದ ಆ ಭೂಮಿ ಹಂಗೆ ಉಳಿತು ಅದು. ಹಾಗಾಗಿ ಮತ್ತೆ ಅವ್ರು ಸುಪ್ರೀಂ ಕೋರ್ಟಿಗೆ ಹೋದ್ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಅವ್ರ ಪರವಾಗಿ ಅಂತಕ್ಕಂಥದ್ದಾಗಿದೆ. ನಮ್ಮ ಒತ್ತಾಯ ಏನಂತಂದ್ರೆ ಏನು 2007ರಿಂದ 2025ರವರೆಗೆ ಏನ್ ಭೂಮಿನ ನೀವು ತಗೊಂಡ್ರಲ್ಲ, ಭೂಮಿ ತಗೊಂಡು ಬೀಳ್ಬಿಟ್ರಲ್ಲ, ರೈತರ ಬದುಕೇನು? 3 ಎಕರೆ ಭೂಮಿ 3 ಲಕ್ಷಕ್ಕೆ 1 ಎಕರೆ ಭೂಮಿ ಅಂತ ತಗೊಂಡ್ರಿ. ಪ್ರತಿ ವರ್ಷಕ್ಕೆ 1 ಎಕರೆಗೆ 50,000 ಅಂತಂದ್ರೆ ಒಬ್ಬೊಬ್ರು 10 ಎಕರೆ ಭೂಮಿ ಕಳ್ಕೊಂಡಿದ್ದಾರೆ. 5 ಲಕ್ಷ ಆಯ್ತು ಒಂದು ಕುಟುಂಬಕ್ಕೆ. 5 ಲಕ್ಷ ಅಂತಂದ್ರೆ ಇವತ್ತು 18 ವರ್ಷಕ್ಕೆ ಎಷ್ಟು ಲಕ್ಷ ಆಗುತ್ತೆ ಒಂದು ಕುಟುಂಬಕ್ಕೆ? ಅಷ್ಟೇನಾದ್ರೆ ನೀವು ರೊಕ್ಕ ಕೊಡಕ್ಕೆ ರೆಡಿ ಇದ್ದೀರಾ ನೀವು? ಇಲ್ವಲ್ಲ. ಹಾಗಾಗಿ ಇವತ್ತು ಆ ಭೂಮಿನ ಕೂಡ ಬಹಳ ಮೋಸದಿಂದ ಖರೀದಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಡೀ ಈ ಒಂದು ಸುತ್ತಮುತ್ತ ಸುಮಾರು 10,000 11,000 ಎಕರೆ ಭೂಮಿನ ಕೈಗಾರಿಕೆ ಹೆಸರಿನಲ್ಲಿ ಸ್ವಾಧೀನಪಡಿಸಿಕೊಂಡಿದ್ದಾರೆ. ಅದು ಇವತ್ತು ಹಂಗೆ ಬೀಳು ಬಿದ್ದಿದೆ. ಅಲ್ಲಿ ಭೂಮಿ ಕಳ್ಕೊಂಡವ್ರಿಗೆ ಯಾರಿಗೆ ಉದ್ಯೋಗನೂ ಕೊಟ್ಟಿಲ್ಲ. ಆಮೇಲೆ ಅವ್ರ ಉದ್ಯೋಗ ಕೇಳಕ್ ಹೋದವ್ರಿಗೆ ದೌರ್ಜನ್ಯ ಮಾಡ್ತಾ ಇದ್ದಾರ. ಇದೆಲ್ಲ ನಡೆದಿದೆ. ಹಾಗಾಗಿ ನಮ್ಮ ಹೋರಾಟ ಏನಿದೆಯಲ್ಲ ಕೇವಲ ಕಾರ್ಖಾನೆ ವಿಸ್ತರಣೆ ಬಂದ್ ಮಾಡ್ಬೇಕಂತಕ್ಕಂಥದ್ದು ಅಷ್ಟೇ ಅಲ್ಲ, ಅಲ್ಲೇನು ಭೂಮಿ ಮೋಸದಿಂದ ಏನ್ ನೀವು ಖರೀದಿ ಮಾಡಿದಿರಲ್ಲ ಅವ್ರಿಗೆ ನ್ಯಾಯ ಕೊಡಬೇಕು. ಕೈಗಾರಿಕೆ ಕಾನೂನು ಏನ್ ಹೇಳ್ತದ? 2007ರ ಕೈಗಾರಿಕೆ ಕಾನೂನು ಏನ್ ಹೇಳ್ತದ? ಯಾವುದೇ ಉದ್ದೇಶಿತ ಕೈಗಾರಿಕೆಗಳು ಅಲ್ಲಿ ನಾವು ಸ್ಥಾಪನೆ ಮಾಡಿಲ್ಲ ಅಂದ್ರೆ, ಪ್ರೊಡಕ್ಷನ್ ಸ್ಥಾಪನೆ ಮಾಡಿಲ್ಲ ಅಂದ್ರೆ ರೈತರ ಭೂಮಿ ರೈತರಿಗೆ ಕೊಡಬೇಕು, KD ಭೂಮಿ KD ಕೊಡ್ಬೇಕಂತ ಕಾನೂನಿದೆ. ನೀವೆಲ್ಲಿ ಆ ಕೆಲಸ ಮಾಡಿದ್ರಿ? ಎಲ್ಲ ಇಲ್ಲಿ ರಾಜಕಾರಣಿಗಳನ್ನ, ಜಿಲ್ಲಾಧಿಕಾರಿಗಳನ್ನ, ಜಿಲ್ಲಾಡಳಿತನ ಮತ್ತು ಕಂದಾಯ ಇಲಾಖೆನೆಲ್ಲ ನಿಮ್ಮ ಪರವಾಗಿ ಮಾಡಿಕೊಂಡು ಅವ್ರಿಗೆಲ್ಲ ಹಣ ಕೊಟ್ಟು ಅವ್ರನ್ನೆಲ್ಲ ನಿಮ್ಮ ಕೈವಶ ಮಾಡಿಕೊಂಡು ರೈತರಿಗೆ ಮೋಸ ಮಾಡಿದ್ರಿ. ಹಾಗಾಗಿ ಬೆಳಗಾವಿ ಅಧಿವೇಶನದಲ್ಲಿ ಇದು ಬಹಳ ಸೀರಿಯಸ್ ಆಗಿ ಚರ್ಚೆ ಆಗ್ಬೇಕು. ಇವತ್ತಿನಿಂದ 9ನೇ ದಿನವರೆಗೇನು 19ರವರೆಗೇನು ಬೆಳಗಾವಿ ಅಧಿವೇಶನ ನಡೀತದ. ಬೆಳಗಾವಿ ಅಧಿವೇಶನ ನಡೆದೇ ಈ ಭಾಗ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗ ಮೇನ್ ಒತ್ತು ಕೊಡ್ತಕ್ಕಂಥ ಚರ್ಚೆ ಆಗ್ಬೇಕಂತಕ್ಕಂಥ. ಹಾಗಾಗಿ ಬೆಳಗಾವಿ ಅಧಿವೇಶನದಲ್ಲೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಈ ಭಾಗದ ಎಲ್ಲ ಭಾಗದ ಅಥವಾ ಈ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದ ಎಲ್ಲ MP ಗಳು ಶಾಸಕರು ಮತ್ತು ಇಲ್ಲಿರ್ತಕ್ಕಂಥ ಮಂತ್ರಿಗಳು ಧ್ವನಿ ಎತ್ತಬೇಕು. ಈ ನಮ್ಮ ಬೇಡಿಕೆ ಏನಿದೆಯಲ್ಲ ಬಹಳ ಗಂಭೀರವಾದಂತ ಬೇಡಿಕೆ. ಜೊತೆಗೆ ಇನ್ನೊಂದು ಏನಂತಂದ್ರೆ ತುಂಗಭದ್ರಾ ಜಲಾಶಯ ಎಲ್ಲ ಹಾಳಾಗಿ ಹೋಗ್ತಾ ಇದೆ. ಇವತ್ತು ಎಲ್ಲ ವಿಷ ಅದಕ್ಕೆ ಬಿಡ್ತಾ ಇದ್ದಾರೆ. ಆಮೇಲೆ ನೀರು ಕೂಡ ಕಳತಾರ್ಲಿಂದ ತಗೊಂತ ಇದ್ದಾರ. ಇವತ್ತು ಆ ಭಾಗದ ಕೆಳಗಿನ ಭಾಗದ ಜನರಿಗೆ ನೀರೇ ಇಲ್ಲ. ಈ ಸಲ 85 TMC ನೀರು ತಗೊಂಡೋದಕ್ಕೆ ಅಥವಾ ಅಷ್ಟಕ್ಕೆ ಸೀಮಿತ ಆಗಿರೋದ್ರಿಂದ 2ನೇ ಬೆಳೆ ಕಳ್ಕೊಂಡ್ರು. ಹಾಗಾಗಿ ಆ ಕಂಪನಿ ಏನಾದ್ರು ಬಂದ್ರೆ ಸುಮಾರು 5-6 TMC ನೀರು ಕೂಡ ಅವರು ಕಳತಾನ ಮಾಡ್ತಕ್ಕಂಥ ಗ್ಯಾರಂಟಿ ಇದೆ. ಹಾಗಾಗಿ ಕೊಪ್ಪಳದ ನಗರದ ಲಕ್ಷಾಂತರ ಜನರ ಪ್ರಾಣ ಉಳಿಸ್ಬೇಕು, ಆರೋಗ್ಯ ಕಾಪಾಡಬೇಕು. 20 ಹಳ್ಳಿ ಜನರ ಒಂದು ಪ್ರಾಣ ಉಳಿಸ್ಬೇಕು, ಆರೋಗ್ಯ ಕಾಪಾಡಬೇಕಂತಕ್ಕಂಥ ನಮ್ಮ ಮೊತ್ತ ಇದೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅಂದ್ರೆ ನಮ್ಮ ಒಕ್ಕೂಟ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಮಾಡ್ತದ. ನಮಸ್ಕಾರ.